ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಈ ವಿಡಿಯೋನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ಫಾರ್ಮೇಷನ್ ವೀಡಿಯೋಗಳಿದ್ರೆ ದಯವಿಟ್ಟು ಶೇರ್ ಮಾಡಿ. ಯಾವುದೇ ಇನ್ಫಾರ್ಮೇಷನ್ ವೀಡಿಯೋ ಆಗಲಿ, ನಂದೇ ಅಂತ ಅಲ್ಲ, ಯಾವುದೇ ಇನ್ಫಾರ್ಮೇಷನ್ ವೀಡಿಯೋ ಇದ್ರೂ ಒಬ್ಬರಿಂದ ಒಬ್ರಿಗೆ ಶೇರ್ ಆದ್ರೇ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ. ನಾನಿವತ್ತು ಇವತ್ತು ನಾಳೆ ಇನಾಗ್ರೇಷನ್ ಇದೆ ಅಂತ ಹೇಳಿದ್ನಲ್ಲ, ಜನವರಿ 26 ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೋಡ್ತಾ ಇದ್ದೀರಲ್ಲ, ಇವಾಗ ತೋರಿಸ್ತಾ ಇದ್ದೀನಲ್ಲ ನಾನು, ಇದು ಯಲಹಂಕದ ಹತ್ರ ಬರೋದು. ಬಟ್ ಇದೆಲ್ಲ ಸೋಲ್ಡ್ ಔಟ್ ಆಗಿದೆ ಬಿಡಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಲೇಔಟ್ ಇದು. ಹೊರಗಡೆಯಿಂದ ನಾವು ನೋಡಿದ್ರೆ ಯಾವುದೋ ಫಾರಿನ್ನಲ್ಲಿರೋ ಲೇಔಟು ಅನ್ನೋ ಥರದ ಕಾಣಿಸುತ್ತೆ. ನಿಜವಾಗ್ಲೂ ಒಳಗಡೆನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೊರಗಡೆ ಇದು ಗೇಟೆಡ್ ಕಮ್ಯುನಿಟಿ, ಗೇಟ್ ನೋಡ್ತಾ ಇರ್ಬೋದು. ಗೇಟೆಡ್ ಕಮ್ಯುನಿಟಿ ತುಂಬ ಸಖತ್ತಾಗಿದೆ ಲೇಔಟು. ತಮ್ಮರಸನಹಳ್ಳಿದು ಅಷ್ಟೇ ತುಂಬ ಚೆನ್ನಾಗಿದೆ. ವರ್ಕ್ ನಡೀತಾ ಇದೆ. ಅದರಲ್ಲೂ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿಬಿಟ್ಟಿದೆ. ಏನಪ್ಪ ವಿಷಯ ಅಂದರೆ, ನಾನು ನಿಮ್ಗೆ ಹೇಳ್ದಾಗೆ ಜನವರಿ 26 ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದು ಆಲ್ರೆಡಿ. ಇವಾಗ ಇಲ್ಲ, ಜನವರಿ 26 ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲ ಮಾಡಲಿಕ್ಕಾಗಲ್ಲ, ಬೇರೆ ದಿನ 31 ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಏನೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ನೋಡಬೇಕು. ಸರ್ಕಾರದ ಕೆಲಸಗಳು ಅಂದ್ರೇ ಹಾಗೆ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಹೋಪ್ಸ್ ಕಳ್ಕೊಂಡಿರ್ತಾರೆ. ಬಟ್ ಏನಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಿನ್ನೆ ಅವರು 24 ಹುಬ್ಬಳ್ಳಿಲಿ ಮಾಡಿದ್ರು. ಸೊ ನೋಡಿರ್ಬೋದು ನೀವು, ತುಂಬ ಸಕ್ಕತ್ತಾಗಿ ಮಾಡಿದ್ರು. ಅದು ಇನಾಗ್ರೇಷನ್ ಅಂತೂ ಸ್ಲಮ್ ಬೋರ್ಡ್ದು. ಸೊ ತುಂಬ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇನಾಗ್ರೇಷನ್ ಮಾಡಿದ್ರು. ಬಟ್ ಇವತ್ತು ಏನು ಗೊತ್ತಿಲ್ಲ, 31 ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕನ್ಫರ್ಮೇ ಮಾಡಿಲ್ಲ. ಅವರು ಲಾಸ್ಟ್ ಟೈಮ್ ಹೇಳಿದ್ದು 26 ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಏನೋ 31 ಮಾಡ್ತೀನಿ ಅಂತ ಹೇಳಿದಾರಂತೆ. ಇನ್ನೂ ಏನೂ ಅನೌನ್ಸ್ ಮಾಡೇ ಇಲ್ಲ. ಹೀಗಾಗಿ ನಾನು ನಿಮ್ಮ ಹತ್ರ ಇದನ್ನ ಹೇಳಬೇಕು ಅನ್ನಿಸ್ತು. ಹಾಗಾಗಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಗೇರ್ಹಳ್ಳಿದು. ಗಾಣಿಗರಹಳ್ಳಿದು ಯಾವ ಥರ ಇದೆ ಇದು ಲೇಔಟ್ ಅಂದರೆ, ನಿಜವಾಗ್ಲೂ ಒಳಗಡೆ ತುಂಬ ವರ್ಷ ಹಳೇ ಬೂತ್ ಬಂಗ್ಲಾಗಳು ಎಲ್ಲ ಇರುತ್ತಲ್ಲ, ಆ ಥರ ಇದೆ ಇದು ಲೇಔಟು. ನಿಜವಾಗ್ಲೂ ಹೊರಗಡೆ ಅಂತೂ ತುಂಬ ಸಖತ್ತಾಗಿದೆ. ಯಾಕಂದರೆ ಅಕ್ಕಪಕ್ಕ BDA ಲೇಔಟ್ ಇರೋದ್ರಿಂದ ತುಂಬ ಸಖತ್ತಾಗಿದೆ. ಬಟ್ ಏನಂದರೆ ಒಳಗಡೆ ಈ ಥರ ಕಾಣಿಸುತ್ತೆ, ಬೂತ್ ಬಂಗ್ಲಾ ಥರ. ಇದೆಲ್ಲ ಹೊರಗಡೆ ವ್ಯೂ. BDA ಲೇಔಟ್ ಇದೆಲ್ಲ ತುಂಬ ಸಖತ್ತಾಗಿದೆ. ಒಳಗಡೆ ಮಾತ್ರ ಆ ಥರ ಅಂದರೆ ವರ್ಕರ್ಸ್ ಇಲ್ದಲ್ಲೇ ಸ್ವಲ್ಪ ಹಂಗೆ ಬಿಟ್ಬಿಟ್ಟಿದ್ದಾರೆ ಜಾಗನ. ಹಾಗಾಗಿ ಗಿಡ ಮರಗಳೆಲ್ಲ ಬೆಳ್ಕೊಂಡು ಆ ಥರ ಆಗಿದೆ. ಮುದ್ದೇನಹಳ್ಳಿದು ನಾನು ತೋರಿಸೋದ್ನಲ್ಲ, ಅದು ಮಾತ್ರ ಮುದ್ದೇನಹಳ್ಳಿದು. ನೀವು ಯಾರಾದ್ರೂ ಬುಕ್ ಮಾಡೋರಿದ್ದರೆ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಮುದ್ದೇನಹಳ್ಳಿ ಅಂತ ಹೇಳ್ಬಿಟ್ಟು. ಅದು ಕನ್ಸ್ಟ್ರಕ್ಷನ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನೀವು ಮಾಡ್ಬೋದು ಬುಕ್ಕಿಂಗ್ ಹೋಗಿ. ಬಟ್ ಏನಂದರೆ ಒಂದ್ಸಲ ನೀವು ಕಾವೇರಿ ಭವನ್ಗೆ ಹೋಗಿ ವಿಚಾರಿಸ್ಬಿಟ್ಟು ನೀವು ಕನ್ಫರ್ಮ್ ಮಾಡಿ ಅಂತ ಹೇಳ್ತೀನಿ. ಏನಪ್ಪ ಅಂದರೆ, ನಿಜವಾಗ್ಲೂ ನನಗೆ ವಿಡಿಯೋ ಮಾಡಲಿಕ್ಕೆ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟೊಂದು ಇಂಟ್ರೆಸ್ಟಿಂದ ನೋಡೋಲ್ಲ ಜನ. ಅಂದರೆ ಇನ್ಫಾರ್ಮೇಷನ್ ವೀಡಿಯೋಗಳ್ನ ಇಂಟ್ರೆಸ್ಟಿಂದ ನೋಡೋಲ್ಲ ಅಷ್ಟೇ. ಬೇರೆ ವೀಡಿಯೋಗಳೆಲ್ಲ ನೋಡ್ತಾರೆ, ಬೇರೆ ಅವ್ರ ಜೀವನದಲ್ಲಿ ಏನಾಗ್ತಿದೆ, ಇವ್ರ ಜೀವನದಲ್ಲಿ ಏನಾಗ್ತಿದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಜನಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಏನೇನು ಫೆಸಿಲಿಟೀಸ್ ಬೇಕು, ಏನೇನು ಸರ್ಕಾರದಿಂದ ನಮಗೇನಾದರೂ ಸಿಗ್ತಿದೆಯಾ, ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಜನ ಇಲ್ಲ. ನಮ್ಮ ಜನ ಬೇರೆಯವ್ರ ಜೀವನದಲ್ಲಿ ಏನಾಗ್ತಿದೆ, ಬೇರೆಯವ್ರು ಏನು ತಗೊಂಡ್ರು, ಬೇರೆಯವ್ರು ಏನು ಮಾಡಿಸಿದ್ರು, ಗೋಲ್ಡ್ ತಗೊಂಡ್ರ, ಕಾರ್ ತಗೊಂಡ್ರ, ಇದರಲ್ಲೆಲ್ಲ ಇರೋ ಇಂಟ್ರೆಸ್ಟು ಬೇರೆ ಇನ್ಫಾರ್ಮೇಷನ್ ವೀಡಿಯೋ ನೋಡೋದ್ರಲ್ಲಿ ಇರಲ್ಲ ಜನಗಳಿಗೆ. ಹಾಗಾಗಿ ನಿಜವಾಗ್ಲೂ ನಾನು ಒಬ್ಬಳಿಗೆ ಅಲ್ಲ, ಇದು ಎಲ್ರಿಗೂ ಹೇಳ್ತಿರೋದು. ಎಲ್ಲ ಇನ್ಫ್ಲೂಯೆನ್ಸರ್ಸ್ಗಳು ಇದನ್ನೇ ಹೇಳೋದು. ಅದರಲ್ಲಿರೋ ನೀವು ತಮ್ನೇಲ್ಗಳ್ನ ನೋಡಿ, ಅದರಲ್ಲಿ ಏನೋ ಒಂದು ಯುನೀಕಾಗಿ ಹಾಕಿರ್ತಾರೆ ಅಂದರೆ ಅದನ್ನು ಓಪನ್ ಮಾಡಿ ಜನ ನೋಡ್ತಾರೆ. ಬಟ್ ನೀವು ನಾರ್ಮಲಾಗಿ ಹಾಕಿದ್ರೆ
ನಿಜವಾಗ್ಲೂ ಅದನ್ನು ಓಪನ್ ಮಾಡೋದಿರಲಿ, ಇದು ಟಚ್ ಕೂಡ ಮಾಡಲ್ಲ, ಹಂಗೆ ಮೂವ್ ಆಗ್ತಾರೆ. ಅದು ನಮ್ಮ ಜನಗಳದ್ದು ಮೆಂಟಾಲಿಟಿ. ಯಾರ ಮನೇಲಿ ಏನಾಗ್ತಿದೆ ಅಂತ ತಿಳ್ಕೊಬೇಕು, ಯಾರ ಜೀವನದಲ್ಲಿ ಏನಾಗ್ತಿದೆ, ಯಾರ ಜೀವನ ಹೇಗಿದೆ ಅಂತ ತಿಳ್ಕೊಬೇಕು. ಇದರಲ್ಲಿರೋ ಕ್ಯೂರಿಯಾಸಿಟಿ ಜನಗಳಿಗೆ. ನಮಗೇನಾದ್ರು ಯೂಸ್ಫುಲ್ ಇರೋ ವೀಡಿಯೋಗಳ್ನ ನೋಡಿ ಅದರಿಂದ ಯೂಸ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟು ನಮ್ಮ ಜನಗಳಿಗಿಲ್ಲ. ಅದು ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ಬಟ್ ಕೆಲವು ಹೆಣ್ಮಕ್ಳುಗಳು ನೋಡ್ತಾರೆ, ಕೆಲವ್ರು ಜನ ನೋಡ್ತಾರೆ, ಕೆಲವ್ರಿಗೆ ಹೇಳ್ತಾ ಇಲ್ಲ ನಾನು. ಇನ್ನು ಕೆಲವರು ಬರೀ ಇದೇ ಇರುತ್ತೆ, ಬೇರೆಯವ್ರ ಜೀವನದಲ್ಲಿ ಏನಾಗ್ತಿದೆ ಏನು ಎಂತು ಅಂತ ನೋಡ್ಕೊಳ್ಳೋದ್ರಲ್ಲೇ ಅವ್ರ ಜೀವನ ಕಳೆದ್ಬಿಟ್ಟಿರ್ತಾರೆ ಹೆಣ್ಮಕ್ಳುಗಳು. ಹಾಗಾಗಿ ಬಟ್ ತುಂಬ ಜನ ಕೇಳ್ತಿದ್ರಿ, ಮೇಡಮ್ ಕ್ವಾಲಿಟಿ ಹೇಗಿದೆ ಮೇಡಮ್, ಒಂದು ಸಲ ರಿವ್ಯೂ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಇವತ್ತು ನನಗೊಂದು ಈವೆಂಟ್ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ 26th ಬರ್ತೀನಿ ಅಂತ ಹೇಳಿದ್ರಲ್ಲ, ಆಲ್ಮೋಸ್ಟು ಇವರೆಲ್ಲ ಅಸೋಸಿಯೇಷನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮಾತಾಡ್ಕೊಂಡಿದ್ದಾರೆ, ಬರಲಿಕ್ಕೆ ಹೇಳಿದ್ದಾರೆ. ಆವಾಗ ಹೋಗಿ ನಾನು ರಿವ್ಯೂ ಕೇಳಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ನಾನು ನೋಡಿರೋ ಪ್ರಕಾರ ನಿಜವಾಗ್ಲೂ ಇದು ಸಕ್ಕತ್ತಾಗಿದೆ. ಅಂದರೆ ಮೆಟೀರಿಯಲ್ಲು ಚೆನ್ನಾಗಿರೋ ಮೆಟೀರಿಯಲ್ಗಳ್ನ ಹಾಕಿದ್ದಾರೆ. ನೀವು ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರ ಮುಂದೆ ಆ ಥರ ಮನೆಗಳು ಇರುತ್ತೆ. ನಿಮಗೆ ಬೇಕಂದರೆ ಕೆಲವು ಆಲ್ಟ್ರೇಷನ್ಗಳ್ನ ಮಾಡ್ಕೋಬೋದು. ಬಟ್ ಗಾಳಿ ಬೆಳಕು ಇದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ನೋಡಿ, ಇದು ಯುಟಿಲಿಟಿಲಿ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರೋದೆ ಪಾಯಿಂಟು, ಮತ್ತು ಇಲ್ಲೇ ಒಂದು ಟ್ಯಾಪ್ ಕೂಡ ಕೊಟ್ಟಿರ್ತಾರೆ. ನೀವು ಬೇಕಂದರೆ ನಾನು ಮೇಲ್ಗಡೆ ಹ್ಯಾಂಗರು ಹೇಳಿದ್ನಲ್ಲ, ಇದ್ರ ಮೇಲ್ಗಡೆ ಹ್ಯಾಂಗರ್ನ ನೀವು ಫಿಕ್ಸ್ ಮಾಡಿಸ್ಕೋಬೋದು. ನಿಜವಾಗ್ಲೂ ಇದೆಲ್ಲ ತುಂಬ ಚೆನ್ನಾಗಿ ಫೆಸಿಲಿಟೀಸ್ನ ಮಾಡಿದ್ದಾರೆ. ಬೇಸಿಕ್ ನೆಸೆಸಿಟೀಸ್ ಏನೇನಿದೆ ಅದೆಲ್ಲ. ಬಟ್ ನಿಮಗೆ ಬೇರೆ ಏನಾದರೂ ಬೇಕಂದರೆ ನೀವು ಮಾಡಿಸ್ಕೋಬೋದು. ಕಬೋರ್ಡ್ಗಳು ಮತ್ತು ಇಟಾಲಿಯನ್ ಕಿಚನ್ಸು ಈ ಥರ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನೀವು ಇಂಟೀರಿಯರ್ನ ಮಾಡಿಸ್ಕೋಬೋದು. ಇಂಟೀರಿಯರ್ ಮಾಡಿರೋದು ಅಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಏನಂತ ಹೇಳ್ಬಿಟ್ಟು. ನೋಡಿ, ಸುಮಾರು ನಿಮ್ಮ ಬಜೆಟ್ ಮೇಲೆ ಖರ್ಚಾಗುತ್ತೆ ಅಂತ ಹೇಳಿದ್ರು. ಅವ್ರು ಮಾಡಿಸಿದ್ದು ಒಂದು 38,000 ಏನೋ ಆಯಿತು ಅಂತ ಹೇಳಿದ್ರು. ಬಟ್ ಅವರು ಸಿಂಪಲಾಗಿ ಮಾಡಿಸ್ಕೊಂಡಿದ್ರು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೋಬೋದು. ಸಿಂಪಲಾಗಾದರೂ ಮಾಡಿಸ್ಕೋಬೋದು. ಮತ್ತು ಮೇಲ್ಗಡೆ ಎಲ್ಲ ಇನ್ನೂ ಜಾಗ ಬಿಟ್ಟಿದ್ದಾರಲ್ಲ, ಅಲ್ಲೆಲ್ಲ ಕೂಡ ನೀವು ಇಂಟೀರಿಯರ್ನ ಮಾಡಿಸ್ಕೋಬೋದು. ಇದು ನೆಲಗಳಿದೆ ಅಂತೂ ತುಂಬ ದೊಡ್ಡ ಲೇಔಟು, ಟೌನ್ಶಿಪ್ಗಳು ಬರುತ್ತಲ್ಲ ಆ ಥರ ಇದೆ ಲೇಔಟು. ನಿಜವಾಗ್ಲೂ ಇದನ್ನು ನೋಡಿದ್ರೆ ಎಲ್ಲೋ ಹೊರಗಡೆ ಟೌನ್ಶಿಪ್ಪಲ್ಲಿ ಯಾವುದೋ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಆ ಥರ ಇದೆ ಲೇಔಟ್ ಇದು. ಸುಮಾರು 2,500-3,000 ಮನೆ ಬರೋದ್ರಿಂದ ತುಂಬ ದೊಡ್ಡ ಲೇಔಟೇ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಇದು ಬಂದು ದೇವಗಿರಿ ಹತ್ರ ಇರೋದು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಲ್ಲೂ ಲೇಔಟ್. ಅಂದರೆ ಇಲ್ಲೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇನ್ನೂ ಅಸೋಸಿಯೇಷನ್ ಮಾಡ್ಕೊಂಡಿಲ್ಲ. ನೋಡಿ, ಗೇಟೆಡ್ ಕಮ್ಯುನಿಟಿ ಅಲ್ಲೊಂದು ಇದೆಯಲ್ಲ, ಅದು ಚಿಕ್ಕದು 150 ಏನೋ ಮನೆಗಳು ಬರುತ್ತೆ. ಇದೆಲ್ಲ ಫುಲ್ಲು ದೇವಗಿರಿದು ಗೇಟೆಡ್ ಕಮ್ಯುನಿಟಿ. ನೋಡಿ, ಹೊರಗಡೆಯಿಂದ ಈ ಥರ ಕಾಣುತ್ತೆ. ಹೊರಗಡೆ ಹೋಗ್ಬೇಕಂದ್ರೂ ಬರಬೇಕಂದ್ರೂ ನಾವು ಎಂಟ್ರಿ ಮಾಡಿಬಿಟ್ಟು ಹೋಗಬೇಕು ಬರಬೇಕು. ಸೆಕ್ಯೂರಿಟಿ ಕೂಡ ಇರ್ತಾರೆ. ಈ ಫೆಸಿಲಿಟೀಸು ನಿಮಗೆ ಆಲ್ಮೋಸ್ಟು ಪ್ರೈವೇಟ್ ಅಪಾರ್ಟ್ಮೆಂಟ್ಗಳಲ್ಲೇ ನಾನು ನೋಡಿರೋದು. ಹಾಗಾಗಿ ಇದರಲ್ಲಿ ಮೇಂಟೆನೆನ್ಸು ನೀವು ಯಾವ ಥರ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಅಸೋಸಿಯೇಷನ್ ಥರ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮನೆಗಳು. ಅಂದರೆ ಹೊರ್ಗಡೆ ಪ್ಯಾಸೇಜು ಆ ಥರ ಎಲ್ಲ. ಇವಾಗ ಏನು ಗೊತ್ತಾ, 14 ಫ್ಲೋರ್ನ ನೀವೇ ಮೇಲೆಯಿಂದ ಗುಡಿಸಿಲ್ಲ ಒರೆಸಿಲ್ಲ ಆ ಥರ ಎಲ್ಲ ಕಂಪ್ಲೇಂಟ್ಸ್ ಬರುತ್ತೆ. ನಾವು 1 ಫ್ಲೋರ್ 2 ಫ್ಲೋರ್ ಇರೋರೆ ಸುಮ್ಮನೆ ಮನೆಗಳ ಹತ್ರ ಕಿರಿಕ್ ಮಾಡೋದು, ಅವ್ರು ಒರೆಸಿಲ್ಲ ಇವ್ರು ಒರೆಸಿಲ್ಲ ಕ್ಲೀನ್ ಮಾಡಿಲ್ಲ ಅಂತ ಆ ಥರ ಇರುತ್ತೆ. ಬಟ್ ಇದು ಮೇಂಟೆನೆನ್ಸ್ ಒಬ್ಬರಿಗೆ ಅಂತ ಒಪ್ಪಿಸ್ಬಿಟ್ರೆ ಆರಾಮಾಗಿರುತ್ತೆ. ಮತ್ತು ಬಿಲ್ಡಿಂಗು ಕ್ಲೀನಾಗಿರುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ನಿಮ್ಮ ಮನೆಗಳನ್ನ ಮೇಂಟೈನ್ ಮಾಡ್ಕೋಬೋದು. ಮನೆ ಒಳಗಡೆ ಮಾತ್ರ, ಹೊರಗಡೆ ಎಲ್ಲ ಅವ್ರು ಮೇಂಟೈನ್ ಮಾಡ್ಕೊತಾರೆ. ಇದನ್ನು ನಾನು ಎಲೆಕ್ಟ್ರಾನ್ ಸಿಟಿ ದೊಡ್ಡ ಬೆಲ್ವಂಗ್ಲ ಇದೆಯಲ್ಲ ಅಲ್ಲಿ ನೋಡಿದ್ದು. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರು ಅವರು. ನಾನು ಏನು ಇಷ್ಟು ಚೆನ್ನಾಗಿದೆಯಲ್ಲ ಸರ್ ಅಂತ ಕೇಳಿದಾಗ ಅವ್ರು ಹೇಳಿದಂಥ ಮಾತಿದು, ನಾವು ಹಿಂಗೆ ಅಸೋಸಿಯೇಷನ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ ಮೇಡಮ್, ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ, ಹಾಗಾಗಿ ನಾವು ಇದನ್ನೇ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ನಿಜವಾಗ್ಲೂ ಸಕ್ಕತ್ತಾಗಿದೆ ಅದು ಮನೆ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಅದು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆಗಳೂ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿತ್ತು.
ಬಟ್ ಒಂದೇ ಮನೆನ ನಾನು ಶೂಟ್ ಮಾಡ್ಕೊಳಕ್ಕಾಗಿದ್ದು, ಅದನ್ನೇ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಅವರೇನು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿಲ್ಲ, ಪಾಪ ಪರ್ಮಿಷನ್ ಕೊಟ್ಟರು ಮಾಡ್ಕೊಳ್ಳಿ ಮೇಡಮ್, ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಿರೋದೆಲ್ಲ ನೀವು ಸಿಂಗಲ್ ಬೆಡ್ರೂಮು. ಡಬಲ್ ಬೆಡ್ರೂಮ್ದು ನಾನು ಹೇಳಿದ್ನಲ್ಲ ಬಿಟ್ಟಿಂಗಲ್ಲಿ ಮಾಡ್ತಾರೆ ಅಂತ, ಡಬಲ್ ಬೆಡ್ರೂಮ್ದು ಯಾವುದೂ ಕೊಟ್ಟಿಲ್ಲ, ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡಿಲ್ಲ. ಡಬಲ್ ಬೆಡ್ರೂಮ್ದು ವೀಡಿಯೋ ಮಾಡಿದ್ದೀನಿ, ಬಟ್ ಇವಾಗಲೇ ಅದು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಮಾಡ್ತಾರೆ ಇನ್ಫಾರ್ಮ್ ಮಾಡ್ತೀನಿ. ಬನ್ನಿ ಇವರು ಇಂಟೀರಿಯರ್ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಒಳಗಡೆ ಎಂಟ್ರ್ ಆದ ತಕ್ಷಣ ನಿಮಗೆ ಮೇನ್ ಡೋರ್ಗೆ ಈ ಥರ ಇದನ್ನ ಇಟ್ಟಿದ್ದಾರೆ, ಯಾರಾದರೂ ಬಂದರೆ ಹೋದರೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಇವರೇ ಮಾಡಿಸ್ಕೊಂಡಿರೋದು. ಮತ್ತು ಒಳಗಡೆ ಒಂದು ಸೋಫಾ ಹಾಕಿದ್ದಾರೆ. ಹಿಂಗೆ ಫ್ರಂಟಲ್ಲಿ ನಿಮಗೆ ಟಿ ವಿ ಕ್ಯಾಬಿನ್ನ ಮಾಡ್ಕೊಂಡಿದ್ದಾರೆ. ಟಿ ವಿ ಕ್ಯಾಬಿನು ಒಂದು ಕಬೋರ್ಡ್ ಥರ. ಸೊ ನೋಡ್ತಾ ಇರ್ಬೋದು ನೋಡಿ, POP ಎಲ್ಲ ಮಾಡಿಸಿದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಮನೆ ಅಂತೂ. ಇಲ್ಲಿ ಟಿ ವಿ ಕ್ಯಾಬಿನ್ನು ಯೂನಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದರೂ ಸ್ಟೋರ್ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಮಾಡ್ಕೊಂಡಿದ್ದಾರೆ. ಹಾಗೆ ಪಕ್ಕಕ್ಕೆ ಬಂದರೆ ಈ ಕಡೆ ಲೆಫ್ಟ್ ಸೈಡಿಗೆ ನೋಡಿ, ಮೇಲ್ಗಡೆನೂ ಕೂಡ ಕಬೋರ್ಡು ಏನಾದರೂ ಇಡಲಿಕ್ಕೆ ಜಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ ಮನೆ ಅಂತೂ. ಇಂಟೀರಿಯರ್ ಮಾಡಿಸಿರೋದು ಇವರು ಐಡಿಯಾ ಮಾಡಿ ಮಾಡಿಸಿದ್ದಾರೆ. ಹಾಗೆ ಬಂದರೆ ಇಲ್ಲೊಂದು ಸೋಫಾ ಹಾಕ್ಕೊಂಡಿದ್ದಾರೆ. ಸಿಂಪಲಾಗಿ ಒಂದು ಸೋಫಾ ಹಾಕ್ಕೊಂಡು ಈ ಕಡೆ ಒಂದು ಟೇಬಲ್ ಇಟ್ಕೊಂಡಿದ್ದಾರೆ. ಅಂದರೆ ಟೇಬಲ್ಲು ಫೋಲ್ಡಿಂಗ್ ಟೇಬಲ್ನ ಮಾಡಿಸಿದ್ದಾರೆ. ಅದು ಫೋಲ್ಡ್ ಮಾಡ್ಕೊಂಡು ಬೇಕಂದಾಗ ಇಟ್ಕೋಬೋದು. ಡೈನಿಂಗ್ ಟೇಬಲ್ ಥರನೂ ಆಗುತ್ತೆ, ರೈಡಿಂಗ್ ಟೇಬಲ್ ಥರನೂ ಆಗುತ್ತೆ. ಹಾಗಾಗಿ ಸಿಂಪಲಾಗಿ ಮಾಡಿಸಿದ್ದಾರೆ. ನಿಜವಾಗ್ಲೂ ಸಖತ್ ಖುಷಿ ಆಯಿತು ನನಗೆ. ಇಷ್ಟು ಜಾಗದಲ್ಲಿ ನೀಟಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಾತ್ರೂಮು ಮತ್ತು ಬಚ್ಚಲು ಮನೆ. ಇಲ್ಲಿಗೊಂದು ಮಿರರ್ ಫಿಕ್ಸ್ ಮಾಡಿ ಆ ಮಿರರ್ಗೆ ಕೆಳಗಡೆ ಒಂದು ಬಾಕ್ಸ್ನ ಇಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ರೂಮು, ಸಿಂಗಲ್ ಬೆಡ್ರೂಮ್ ಇರೋದು ಇದು. ಹಾಗಾಗಿ ಇದೊಂದು ರೂಮ್ ಬರುತ್ತೆ. ರೂಮಿಗೂ ಅಷ್ಟೇ ಅವರು ಬಟ್ಟೆಗಳು ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಬೀರು ಇಟ್ಟಿಲ್ಲ, ಕಬೋರ್ಡ್ ಮಾಡಿಸಿದ್ದಾರೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದಾರೆ. ಅವ್ರ ಗಂಡ ಹೆಂಡತಿ ಇಬ್ಬರೇ ಇರೋದಂತೆ. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಡೋರ್ಗಳನ್ನ ಮಾಡಿಸಿ, ಮೇಲ್ಗಡೆನೂ ಅಷ್ಟೇ ಸ್ಟೋರೇಜ್ಗೆ ಬಾಕ್ಸ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ಜಾಗ ಉಳಿಯುತ್ತೆ. ಇಲ್ಲಿ ಮೇಲ್ಗಡೆ ಎಲ್ಲ ಐಟಮ್ ಇಡಲಿಕ್ಕೆ ಮಾಡಿಸಿದ್ದಾರೆ ಜಾಗನ. ಡೋರ್ಗಳೂ ಅಷ್ಟೇ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ವುಡ್ಗಳನ್ನ ಹಾಕಿದ್ದಾರೆ. ಟೈಲ್ಸ್ ನೋಡ್ತಾ ಇರ್ಬೋದು, ಟೈಲ್ಸ್ ಇಲ್ಲದೆ ಎಲ್ಲ ಅವರೇ ಹಾಕ್ಕೊಟ್ಟಿರೋದು. ಡೋರು ಟೈಲ್ಸ್ ಎಲ್ಲ ಇಂಟೀರಿಯರ್ ಮಾತ್ರ ಅವ್ರು ಮಾಡಿಕೊಟ್ಟಿದ್ದಾರೆ, ಅಷ್ಟೇ ಮಾಡ್ಕೊಂಡಿದ್ದಾರೆ. ಉಳಿದಿರೋದೆಲ್ಲ ಇವರೇ ಮಾಡಿರೋದು. ಮತ್ತು ಇನ್ನು ನೆಕ್ಸ್ಟ್ ಬಂದರೆ ಕಿಚನ್ನು ಅಷ್ಟೇ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ವಾಶ್ರೂಮಿಗೆ ಅವರ ಪಾಪ ಎಲ್ಲ ಪರ್ಮಿಷನ್ ಕೊಟ್ಟರು, ಮಾಡಿ ಮೇಡಮ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಸಕ್ಕತ್ತಾಗಿ ಇಟ್ಕೊಂಡಿದ್ರು ಮನೇನ. ಇಲ್ಲೇ ವಾಶ್ರೂಮ್ಗೆ ಏನು ಮಾಡಿದ್ದಾರೆ ಅವರು ಅಂದರೆ, ಇಲ್ಲಿ ಬಾಕ್ಸ್ ಟೈಪ್ ಮಾಡಿಸಿದಾರಲ್ಲ, ಇಲ್ಲೇ ಅದೆಲ್ಲ ಇಡಲಿಕ್ಕೆ ಅಂತ ಜಾಗ ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು, ಹೊರಗಡೆಯಿಂದ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಸೂಪರಾಗಿದೆ ಈ ಲೇಔಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವೀಡಿಯೋಸ್ನ ನೋಡಿ, ಇನ್ಫಾರ್ಮೇಷನ್ ವೀಡಿಯೋಸ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಶೇರ್ ಆದರೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.